ಬದಲಾವಣೆಯನ್ನು ಬಯಸಿದ್ದಾರೆ. ಖಂಡಿತವಾಗ್ಲೂ ಈ ಸಾರಿ ರಕ್ಷಾರಾಮಯ್ಯನವರು ಅತಿ ಹೆಚ್ಚು ಮತಗಳ ಅಂತರದಿಂದ ಗೆಲ್ತಾರೆ. ಇವತ್ತು ಎಲ್ಲ ವಿದ್ಯಾವಂತರು ಮಾತಾಡ್ತಿದ್ದಾರೆ, ಎಲ್ಲ ಉದ್ಯೋಗಿಗಳು ಮಾತಾಡ್ತಾರೆ, ಎಲ್ಲ ಕಾರ್ಮಿಕರು ಮಾತಾಡ್ತಾರೆ. ಈ ಸಾರಿ ನಾವು ರಕ್ಷಾರಾಮಯ್ಯನವರಿಗೆ ಬೆಂಬಲ ಕೊಟ್ಟು ಅವ್ರನ್ನ ಗೆಲ್ಸ್ಕೊಳ್ಬೇಕು ಅಂತೇಳಿ, ಹಾಗಾಗಿ ನಮ್ಮ ಸಂಪೂರ್ಣ ಬೆಂಬಲ ರಕ್ಷಾರಾಮಯ್ಯನವ್ರಿಗಿದೆ, ಮೈತ್ರಿಕೂಟಕ್ಕಿದೆ, ಇಂಡಿಯಾ ಅಲಯನ್ಸ್ಗಿದೆ ಅಂತ ಹೇಳ್ತಾ ಈ ಪತ್ರಿಕಾಗೋಷ್ಠಿಯಲ್ಲಿ ನನಗೂ ಕೂಡ ಇಷ್ಟೊತ್ತು ಮಾತಾಡೋದು. ರಾಹುಲ್ ಗಾಂಧಿ ಅವರಿಗೆ, ಇಂಡಿಯಾ ಅಲಯನ್ಸ್ಗೆ, ಇಂಡಿಯಾ ಮೈತ್ರಿಗೆ ಹಾಗೂ ಈ ಪಕ್ಷದ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಸ್ವಾಗತವನ್ನು ಅರ್ಪಿಸ್ತಾ ಇದ್ದೀನಿ. ಉಪಾಧ್ಯಕ್ಷರಾದಂಥ ನನ್ನ ನೆಚ್ಚಿನ ಗೆಳೆಯರು ಆದಂಥ ಹನುಮಂತೇಗೌಡರಿಗೆ ನಮ್ಮ ನೆನ್ಮಂಗಲ ತಾಲೂಕಿನ ಆಮ್ ಆದ್ಮಿ ಪಕ್ಷದಿಂದ ಮತ್ತು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಆಮ್ ಆದ್ಮಿ ಪಕ್ಷದಿಂದ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಹಾಗೆ ಮತ್ತೊಬ್ಬರು ಭ್ರಷ್ಟಾಚಾರದಿಂದ, ಕೋಮುವಾದದಿಂದ ಯುವಕರಿಗೆ ಕೆಲಸ ಇಲ್ದಿರ 350ರಿಂದ ಗ್ಯಾಸ್ ಸಿಲಿಂಡರ್ 1000 ರೂಪಾಯಿ ಬೆಲೆ ಏರಿಕೆ, ಪ್ರತಿಯೊಂದು ಕಾರಣಗಳಿಂದ ನಮ್ಮ ಮನೆಯಲ್ಲಿ ಬೆಂಕಿ ಬಿದ್ದಿದೆ, ನಮ್ಮ ಪ್ರತಿ ಮನೆಯಲ್ಲೂ ಬೆಂಕಿ ಬಿದ್ದಿದೆ. ಆ ಬೆಂಕಿಯನ್ನು ಹಾರಿಸಲು ಆಮ್ ಆದ್ಮಿ ಪಾರ್ಟಿ ಇವತ್ತು ಕಾಂಗ್ರೆಸ್ ಹಾಗೂ ಬೇರೆ ಪಕ್ಷಗಳ ಜೊತೆ ಇಂಡಿಯಾ ಅಲಯನ್ಸ್ ಎಂಬ ಮೈತ್ರಿ ಮಾಡಿ ನಾವು ಈ ಒಂದು ಲೋಕಸಭಾ ಚುನಾವಣೆಯಲ್ಲಿ ಚಿಕ್ಕಬಳ್ಳಾಪುರ ಕ್ಷೇತ್ರದಿಂದ ನಮ್ಮ ಶ್ರೀ ರಕ್ಷಾರಾಮಯ್ಯರವರಿಗೆ ಮತ್ತೆ ಆಚಿಸ್ತಾ ಇದ್ದೇವೆ. ಬೆಲೆ ಏರಿಕೆಯ, ಕೋಮುವಾದಿಯ ಒಂದು ಈ ಬೆಂಕಿಯನ್ನು ಹಾರಿಸಲು ತಾವೆಲ್ಲರೂ ಕೂಡ ಈ 26ನೇ ತಾರೀಕು ಕ್ರಮ ಸಂಖ್ಯೆ 3 ಹಸ್ತದ ಒಂದು ಗುರುತಿಗೆ ತಮ್ಮ ಅಮೂಲ್ಯವಾದ ಮತವನ್ನು ನೀಡಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹಾಗೂ ಎಲ್ಲ ಸ್ವಾತಂತ್ರ್ಯ ಹೋರಾಟಗಾರರು ತಮ್ಮ ಪ್ರಾಣವನ್ನು ನೀಡಿ ನಮಗೆ ಕೊಟ್ಟಿರುವಂತಹ ಒಂದು ಹಕ್ಕನ್ನು ತಾವು ದಯವಿಟ್ಟು ಆ ಒಂದು 26ನೇ ತಾರೀಕಿಗೆ ಸಂವಿಧಾನ ಕಾಪಾಡಲು ಚಲಾಯಿಸಬೇಕಂತ ವಿನಂತಿಸ್ತಾ, ನಾವು ಆಮ್ ಆದ್ಮಿ ಪಾರ್ಟಿ ಕಡೆಯಿಂದ ಕಾಂಗ್ರೆಸ್ಗೆ ಸಂಪೂರ್ಣವಾದ ಬೆಂಬಲವನ್ನು ನೀಡ್ತಾ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಇಂಡಿಯಾ ಮೈತ್ರಿ ಒಕ್ಕೂಟದಲ್ಲಿ ಭಾಗಿಯಾಗಿರ್ತಕ್ಕಂಥ ಕಾಂಗ್ರೆಸ್ನ ಮತ್ತು ಆಮ್ ಆದ್ಮಿ ಪಾರ್ಟಿಯ ಎಲ್ಲ ಪದಾಧಿಕಾರಿಗಳಿಗೆ ಸ್ನೇಹಿತರೆ, ಎರಡೇ ಮಾತು. ಈಗಾಗಲೇ ಭಾರತ ದೇಶದಲ್ಲಿ ಭಾರತಾಂಬೆಯನ್ನು ಇವರು ಅರ್ದು ಬಗದು ಕುಡಿದು ಎಲ್ಲ ಹಾಳು ಮಾಡಿ ಇವತ್ತು 10 ವರ್ಷ ಅಂದರೆ ಇವರು 70 ವರ್ಷದಲ್ಲಿ, ನಾನು ಹೇಳ್ತಾ ಇಲ್ಲ ಈ ಮಾತು, 70 ವರ್ಷ ಕಾಪಾಡ್ಕೊಂಬಂದಂಥ ಒಂದು ಒಕ್ಕೂಟ ವ್ಯವಸ್ಥೆ ಈ ಭಾರತ ದೇಶದಲ್ಲಿ ಯಾವುದೇ ಗಲಾಟೆ ಗಂಪಲು ಇಲ್ಲದಂಥ ದೇಶ ನಡೆಸ್ತಾ ಇದ್ದಂಥ ಒಂದು ಪಕ್ಷ ಕಾಂಗ್ರೆಸ್ ಅವರು. ಅಂಥ ಒಂದು ಕಾಂಗ್ರೆಸ್ ಪಕ್ಷ ಬರೀ 10 ವರ್ಷದಲ್ಲಿ ಒಂದು ದೊಡ್ಡ ಕಬ್ಬಿನ ತೋಟಕ್ಕೆ ಒಂದು ಕಾಡಾನೆ ಬಂದು ನುಗ್ಗಿದೆ ಅಂತ ನಾನು ಹೇಳಿಲ್ಲ, ಇದನ್ನ ಸುಬ್ರಹ್ಮಣ್ಯ ಸ್ವಾಮಿ ಹೇಳಿದ್ದಾರೆ. ಹಂಗಾಗಿ 10 ವರ್ಷದಲ್ಲಿ ಬಂದಿರತಕ್ಕಂಥ ಮೋದಿ ಸಾಹೇಬರು ಈ ದೇಶದಲ್ಲಿರ್ತಕ್ಕಂಥ ಬಡವರ ಬಗ್ಗೆ ಅವ್ರಿಗೆ ಕಾಳಜಿ ಇಲ್ಲ, ಅವ್ರಿಗೆ ದೊಡ್ಡವರ ಬಗ್ಗೆನೇ ಕಾಳಜಿ ಆಗಿ ಅವರು ಬಲಾಢ್ಯರಿಗೆ ಮತ್ತು 15-20 ಜನ ಈ ಭಾರತ ದೇಶದಲ್ಲಿ ಲೂಟಿ ಹೊಡೆದಂಥವ್ರಿಗೆ ಅವರು ಸಬ್ಸಿಡಿ ಅವು ಮತ್ತು ಏನೇನೋ ಎಲ್ಲ ಅವ್ರಿಗೆ ಮನ್ನಾ ಮಾಡಿದರೆ. ಬಡವರಾಗೇ ಇರಬೇಕು. ಅದಕ್ಕೆ ಎರಡೇ ಮಾತು, ನಮ್ಮ ಭಾರತ ದೇಶನ ಉಳಿಬೇಕಂದ್ರೆ ಭಾರತ ದೇಶದಲ್ಲಿರ್ತಕ್ಕಂಥ ರೀಜನಲ್ ಪಾರ್ಟಿಗಳು ಇವತ್ತು ಹಂಗೆ ಮೈತ್ರಿಕೂಟವನ್ನು ಮಾಡಿರ್ತಕ್ಕಂಥ ಇಂಡಿಯಾ ಅಲಯನ್ಸ್ಗೆ, ಕಾಂಗ್ರೆಸ್ಗೆ ಸಪೋರ್ಟ್ ಮಾಡಲಿಕ್ಕೆ ಎಲ್ಲರೂ ನಾವು ಒಂದಾಗಿ ನಾವು ರಕ್ಷಾರಾಮಯ್ಯನವ್ರೇನು ನಮ್ಮ ಲೋಕಸಭಾ ಕ್ಷೇತ್ರದಲ್ಲಿ ನಿಂತಿರ್ತಕ್ಕಂಥ ಚಿಕ್ಕಬಳ್ಳಾಪುರಕ್ಕೆ ಸಪೋರ್ಟ್ ಮಾಡೋದಕ್ಕೆ ನಾವು ರೆಡಿ ಇದ್ದೀವಿ. ಇನ್ಮೇಲೆ ನಾವು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನ ಉಳಿಬೇಕಂದ್ರೆ ಎಲ್ಲರೂ ಯೋಚನೆ ಮಾಡ್ಬೇಕನ್ನೋ ಉದ್ದೇಶ ಆಗಿ ನಾನು ಮಾತನಾಡ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಸೃಷ್ಟಿ ಮಾಡಿ ಮೀಡಿಯಾದಲ್ಲಿ ಬಿಡ್ತಾರೆ. ಮೋದಿ ಅವರು ಒಂದು ಕ್ಯಾಂಪೈನ್ ಮಾಡಿದ್ರೆ ಎಲ್ಲಾ ಟಿವಿಲೂ ಲೈವ್ ಬರುತ್ತೆ.
ಸಿದ್ದರಾಮಯ್ಯ ಅವ್ರು ಕ್ಯಾಂಪೇನ್ ಮಾಡಕ್ ಹೋದ್ರೆ ಯಾವ ಟಿವಿಲೂ ಲೈವೇ ಬರಲ್ಲ, ಯಾವುದೋ 1-2 ಟಿವಿಲಿ ತೋರಿಸ್ತಾರೆ. ಯಾಕೆ ಅಂದ್ರೆ ಬಿಜೆಪಿ ಮಾಲೀಕತ್ವದ ಚಾನೆಲ್ಗಳು ಓನ್ಲಿ ಬಿಜೆಪಿ ಅವ್ರನ್ನ ಪ್ರಚಾರ ಮಾಡಲಿಕ್ಕೆ ಮಾತ್ರ ತೋರಿಸ್ತಾ ಇದೆ. ಮಾಧ್ಯಮದ ಕೆಲವು ಇದನ್ನ ಮರ್ತು ಬಿಟ್ಟಿದೆ. ಹಾಗಾಗಿ ನಾ ಕೇಳ್ಕೊಳ್ಳೋದಿಷ್ಟೇ, ಇವತ್ತೇನು ದೇಶಕ್ಕೆ ಕಾಂಗ್ರೆಸ್ಸು ಮತ್ತು ಗಠಬಂಧನ್, ಇಂಡಿಯಾ ಗಠಬಂಧನ್ ಅನಿವಾರ್ಯ ಆಗಿದೆ. ದೇಶದ ಜನಗಳು ಇವತ್ತೇನು ನಾವೆಲ್ಲ ಒಟ್ಟಾಗಿದ್ದೀವಿ, ದೇಶದಲ್ಲಿ ಇಂಡಿಯಾನ ಗೆಲ್ಸ್ಬೇಕು. ಆ ಇಂಡಿಯಾ ಅಂತ ಹೆಸರಿಟ್ಕೊಂಡಿದ್ಕೇನೆ ಹೈಕೋರ್ಟ್ಗೆ ಪಿಟಿಷನ್ ಹಾಕ್ತಾರೆ. ಯಾಕಷ್ಟು ಭಯ? ಇಂಡಿಯಾ ಅಂತ ಹೆಸರಿಟ್ಕೊಂಡ್ರೆ ನಿಮ್ಗೇನ್ ಭಯ? ಭಾರತದ ಬಗ್ಗೆ ನಿಮ್ಗೆ ಯಾಕೆ ಭಯ? ಕಳವಳ ಯಾಕೆ? ಅದಕ್ಕೆ ಹೈಕೋರ್ಟ್ಗೆ ಹೋಗ್ಬೇಕಾ ನೀವು? ಸೊ ಹಾಗಾಗಿ ನಾ ಹೇಳೋದು, ಇವತ್ತು ದೇಶಕ್ಕೆ ಅನಿವಾರ್ಯ ಆಗಿದೆ. ಅರವಿಂದ್ ಕೇಜ್ರಿವಾಲ್ ಅಂತವ್ರನ್ನ ದೇಶದಲ್ಲಿ ಸುಮ್ಮನೆ ಅಕ್ರಮ ಬಂಧನದಲ್ಲಿಟ್ಟಿದ್ದಾರೆ. ಅವ್ರನ್ನೆಲ್ಲ ನಾವು ಆಚೆ ತರಬೇಕಾಗಿದೆ. ಒನ್ಸ್ ಅಗೈನ್ ಸ್ವತಂತ್ರ ಚಳುವಳಿ ಥರ ನಾವು ಮಾಡಿ ಇವತ್ತು ದೇಶದಲ್ಲಿ ಇಂಡಿಯಾ ಗಠಬಂಧನ ಗೆಲ್ಲಿಸಬೇಕಾಗಿದೆ. ಹಾಗಾಗಿ ನಾವು ಇವತ್ತು ಜಂಟಿ ಪತ್ರಿಕಾದ ಮೂಲಕ ನಾವು ನಮ್ಮ ಚಿಕ್ಕಬಳ್ಳಾಪುರದ ಜನತೆಗೆ ಮತ್ತು ಮತದಾರರಿಗೆ ಹಾಗೂ ರಾಜ್ಯದಾದ್ಯಂತ ದೇಶದಾದ್ಯಂತ ಜನತೆಗೆ ಒಂದೇ ಮನವಿ ಮಾಡ್ಕೊಳ್ಳುವಂಥದ್ದು. ಆಯಿತು, 10 ವರ್ಷ ನೋಡಿದ್ದೀರಿ. 2014ರಿಂದ ತಾವು ಪ್ರೋಗ್ರೆಸ್ ಕಾರ್ಡ್ ಇಟ್ಕೊಂಡು ಅವರೆಲ್ಲನ ಮೋದಿ ಅವ್ರು ಕ್ಯಾಂಪೇನ್ ಮಾಡ್ತಿದ್ರೆ ನಾವು ಅವ್ರಿಗೆ ಮತ ಕೊಡ್ಬೋದು. ಅವ್ರು 2014ರಿಂದ ನಾನು ಏನು ಮಾಡಿದೆ ಏನೂ ಹೇಳಲ್ಲ. ಅವರು ಅಪೋಸಿಟ್ ಪಾರ್ಟಿಯನ್ನ ಹೀನಾಯವಾಗಿ ಟೀಕೆ ಮಾಡೋ ಅಂಥದ್ದು, ಒಂದು ಧರ್ಮನ ಅಡ್ಡ ತರೋ ಅಂಥದ್ದು, ಒಂದು ದೇವರನ್ನ ಅಡ್ಡ ತರೋಂಥದ್ದು, ಇಷ್ಟು ತಂದು ಇಷ್ಟ್ರ ಮೇಲೇನೆ ಓಟ್ ಕೇಳ್ತಾ ಇದ್ದಾರೆ. ಹಾಗಾಗಿ ಅವ್ರ ಪ್ರೋಗ್ರೆಸ್ ಕಾರ್ಡು 0 ಇದೆ, ಅವ್ರ ಮಾರ್ಕ್ಸ್ ಕಾರ್ಡು ಫೇಕ್ ಇದೆ. ಹಾಗಾಗಿ ಅಂಥವ್ರಿಗೆ ಮತ ಕೊಡಬಾರ್ದು ದೇಶದ ಜನ ಅಂತ ನಾನು ಮನವಿ ಮಾಡಿ ನನಗೆ ಮಾತಾಡೋದು ಅವಕಾಶ ಕೊಟ್ಟ ವೇದಿಕೆಯವ್ರಿಗೆಲ್ಲ ಧನ್ಯವಾದ. ಮಾತ್ರ ಕಾರ್ಪೊರೇಟ್ ಅವ್ರು ಮಾತ್ರ ಭದ್ರತೆಯಲ್ಲಿದ್ದಾರೆ. ಬ್ರಾಹ್ಮಣ ರಾಜಿಯಾಗಿ ಅಭದ್ರತೆಯಲ್ಲಿದ್ದಾರೆ, ಲಿಂಗಾಯತ್ ರಾಜಿಯಾಗಿ ಅಭದ್ರತೆಯಲ್ಲಿದ್ದಾರೆ, ಎಲ್ಲರೂ ಅಭದ್ರತೆಯಲ್ಲೇ ಬದುಕ್ತಾ ಇದ್ದಾರೆ. ಹಾಗಾಗಿ ನಾವು ವಿನಂತಿ ಮಾಡ್ಕೊಳ್ಳೋದೇನೆಂದ್ರೆ, ಮತ್ತೊಂದು ಸ್ವತಂತ್ರ ಹೋರಾಟಕ್ಕೆ ಅಣಿಯಾಗೋಕ್ಕಿಂತ ಮುಂಚೆ ಈ ದೇಶಕ್ಕೆ ಸ್ವತಂತ್ರ ತಗೊಳ್ಳೋಕ್ಕೆ ಬ್ರಿಟಿಷರು, ನೀವು ನೋಡಿದ್ರಿ, ವ್ಯಾಪಾರಕ್ಕಂತೇಳಿ ಬಂದವರು ಇಡೀ 200 ವರ್ಷಗಳ ಕಾಲ ನಮ್ಮನ್ನೆಲ್ಲ ಗುಲಾಮರಾಗಿ ಮಾಡಿಕೊಂಡು ನಮ್ಮನ್ನು ಶೋಷಣೆ ಮಾಡಿದ್ದಾರೆ. ಈಗ ಅದೇ ಥರ ಗುಜರಾತ್ ಅವರು ಆ ರೀತಿ ಹೆಸರು ಹೇಳೋದು ಬೇಡ. ನಾವು ಇವತ್ತು ಕಾರ್ಪೊರೇಟ್ ಕಂಪ್ನಿಗಳಿಗೆ ಕೆಂಪು ವಸ್ತ್ರವನ್ನು ಹಾಸಿ, ರೆಡ್ ಕಾರ್ಪೊರೇಟ್ ಹಾಸಿ ಅವ್ರನ್ನೆಲ್ಲ ಕರ್ಕೊಂಡು ಮುಂದೊಂದು ದಿನ ನೀವೆಲ್ಲರೂ ಕೂಡ ಇದೇ ರೀತಿ ಮುಂದುವರೆದ್ರೆ, ನಾವೇನಾದ್ರು ಈಗ ಮೈ ಮರ್ತರೆ ನಮ್ಮ ಮಕ್ಕಳ ಕಾಲಕ್ಕೆ, ನಮ್ಮ ಮೊಮ್ಮಕ್ಕಳ ಕಾಲಕ್ಕೆ ತುಂಬ ಕಷ್ಟದ ದಿನಗಳು ಬರ್ತವೆ. ನಾವು ಗುಲಾಮರಾಗೋ ಪರಿಸ್ಥಿತಿ ಖಂಡಿತ ಬರ್ತದೆ. ಹಾಗಾಗಿ ಅಂಥದಕ್ಕೆ ಅವಕಾಶ ಕೊಡೋದು ಬೇಡ, ಇನ್ನೊಂದು ಸ್ವತಂತ್ರ ಸಂಗ್ರಾಮ ಆಗೋದು ಬೇಡ. ಇವತ್ತು ನಮ್ಮ ಕೈಯಲ್ಲಿ ಮತದಾನ ಅನ್ನುವಂಥ ಹಕ್ಕಿದೆ. ನಾವೆಲ್ಲರೂ ಕೂಡ ಇಂಡಿಯಾ ಮೈತ್ರಿ ಕೂಟ, ಇಂಡಿಯಾ ಅಲಯನ್ಸ್, ಯಾರ್ಯಾರು ಅಭ್ಯರ್ಥಿಗಳು ಅವೆಲ್ಲರಿಗೂ ಕೂಡ ಎಲ್ಲೇ ಇರಲಿ, ಇಡೀ ರಾಜ್ಯದಲ್ಲಿ, ಕರ್ನಾಟಕ ರಾಜ್ಯದಲ್ಲಿ ಈ ಬಾರಿ ನಾವೆಲ್ಲರೂ ಕೂಡ ಕಾಂಗ್ರೆಸ್ ಪಕ್ಷಕ್ಕೇ ಬೆಂಬಲ ಕೊಟ್ಟು ನಾವ್ಯಾರು ಅಭ್ಯರ್ಥಿಗಳಾಗಿಲ್ಲ. ಕಾರಣ ಏನಂತಂದರೆ ಗೆಲ್ಲಬೇಕು ಅಂತ ಹೇಳ್ಬಿಟ್ಟು ಆ ದೃಷ್ಟಿಯಿಂದ. ಹಾಗಾಗಿ ಈ ಸಾರಿ ಕರ್ನಾಟಕದಲ್ಲೂ ಒಳ್ಳೆ ವಾತಾವರಣ ಇದೆ. ಸಿದ್ದರಾಮಯ್ಯನವರು, ಮಾನ್ಯ ಮುಖ್ಯಮಂತ್ರಿಗಳು, ಮತ್ತು DK ಶಿವಕುಮಾರ್ ಸಾಹೇಬರು, ಮಾನ್ಯ ಉಪಮುಖ್ಯಮಂತ್ರಿಗಳು, ಮತ್ತು KH ಮುನಿಯಪ್ಪ ಸಾಹೇಬರು, ಮತ್ತು ಎಲ್ಲರೂ ಕೂಡ ಸಂಪುಟದ ಎಲ್ಲರೂ ಕೂಡ ಇವತ್ತು ಇಡೀ ರಾಜ್ಯದಲ್ಲಿ ಅವ್ರು ಮಾಡಿರುವಂಥ ಏನು ಗ್ಯಾರಂಟಿಗಳು, ಈಗ ದೆಹಲಿಯಲ್ಲಿ ಅರವಿಂದ್ ಕೇಜ್ರಿವಾಲ್ ಅವರು ಯಾವ ರೀತಿ ಜಾರಿಗೆ ತಂದಿದ್ರು, ಅದನ್ನು ಕರ್ನಾಟಕದಲ್ಲಿ ತಂದಿದ್ದಕ್ಕೋಸ್ಕರ ಇವತ್ತು ಎಲ್ಲರೂ ಅವ್ರು ಮಾಡಿರುವಂಥ ಕೆಲಸ, ಇವತ್ತು ಏನೇನು ಗ್ಯಾರಂಟಿಗಳು ಅವ್ರು ಕೊಟ್ಟಿದ್ದಾರೆ ಆ ಎಲ್ಲನೂ ಕೂಡ ಜನರಿಗೆ ಮುಟ್ಟಿದೆ. ಜನ ಕೋವಿಡಿಂದ ಏನು ನೋವಲ್ಲಿ ಅನುಭವಿಸ್ತಿದ್ರು, ಏನು ಕಷ್ಟ ಅನುಭವಿಸಿದ್ರು, ಈ ಗ್ಯಾರಂಟಿ ಯೋಜನೆಗಳಿಂದ ಸ್ವಲ್ಪ ಮಟ್ಟಿಗೆ ಉಸಿರಾಡೋಕ್ಕಾಗಿದೆ, ಸ್ವಲ್ಪ ಮಟ್ಟಿಗೆ ನೆಮ್ಮದಿ ಬಂದಿದೆ. ಅದಕ್ಕೋಸ್ಕರ ಈ ಗ್ಯಾರಂಟಿಗಳು ಕೂಡ ಕೈ ಹಿಡಿತವೆ. ಈ ಬಾರಿ ಖಂಡಿತವಾಗಲೂ ಕರ್ನಾಟಕದಲ್ಲಿ ಅಲಯನ್ಸ್ ಇಂಡಿಯಾ ಮೈತ್ರಿಕೂಟ ಖಂಡಿತವಾಗಲೂ ಈ ಸರಿ ಅತಿ ಹೆಚ್ಚು ಸೀಟುಗಳನ್ನು ಗೆಲ್ತದೆ ಅಂತ ಹೇಳ್ತಾ, ಇನ್ನು ಮಾತಾಡೋರು ಗಳಿಗಿಂತ ಕಡಿಮೆ ಏನಿಲ್ಲ, ಎಲ್ಲ ರೀತಿಯ ಶಿಕ್ಷಣ ಸಿಗ್ತದೆ ಅಲ್ಲಿ. ಅಂಥ ಒಂದು ಶಿಕ್ಷಣ ಕೊಟ್ಟಂಥವ್ರು, ಮತ್ತು ಆರೋಗ್ಯ ಕ್ಷೇತ್ರದಲ್ಲಿ ಕೆಲಸ ಮಾಡಿದಂಥ ನಮ್ಮ ಮನೀಶ್ ಸಿಸೋಡಿಯಾ ಮತ್ತು ಸತ್ಯೇಂದ್ರ ಜೈನು, ಇವ್ರನ್ನೆಲ್ಲನೂ ಕೂಡ ಜೈಲಲ್ಲಿಟ್ಟು, ಯಾರು ದೇಶಕ್ಕೋಸ್ಕರ ಕೆಲಸ ಮಾಡ್ತಿದ್ದಾರೆ, ಯಾರು ಜನರಿಗೋಸ್ಕರ ಕೆಲಸ ಮಾಡ್ತಾರೆ, ಅವ್ರನ್ನೆಲ್ಲರೂ ಕೂಡ ಜೈಲಲ್ಲಿಟ್ಟು ಇವರು ಭ್ರಷ್ಟನ ಇಟ್ಕೊಂಡು ಸುತ್ತು BJP ಪಾರ್ಟಿಯನ್ನು ಕ್ಯಾನ್ವಾಸ್ ಮಾಡ್ತಾ ಇದ್ದಾರೆ. ಯೋಚನೆ ಮಾಡಿ, ಇವತ್ತು ಕರ್ನಾಟಕದಲ್ಲಿ ಎಲ್ಲರೂ ನೋಡಿದ್ರೆ CM ಕ್ಯಾನ್ವಾಸ್ ನಡೀತು. ಆವಾಗ BJP ಗೌರ್ಮೆಂಟಲ್ಲಿ ಎಷ್ಟೆಲ್ಲ ಭ್ರಷ್ಟಾಚಾರ ನಡೀತು. ಒಬ್ಬರ ಮೇಲಾದರೂ ಇಡೀ ರೈಡ್ ಆಯ್ತಾ? ಕರ್ನಾಟಕ ರಾಜ್ಯದಲ್ಲಿ BJP ಆಡಳಿತದಲ್ಲಿದ್ದಾಗ ಜನನೇ ಮಾತಾಡ್ಕೊಂಡ್ರು, ಏನ್ರಿ ಇಷ್ಟು ಪರ್ಸೆಂಟ್ ಅಪ್ಪ, ಇಷ್ಟು ಪರ್ಸೆಂಟ್ ತಗೊಳ್ತಾರೆ ಅಂತೇಳಿ. ಇಡೀ ಜನ, ನಾನು ಹೇಳ್ತಿರೋ ಮಾತುಗಳೆಲ್ಲ ಇವೆಲ್ಲ ಜನ ಮಾತಾಡ್ಕೊಂಡ್ರೆ ಮಾತುಗಳು. ಇವತ್ತು ಜನ ತಿರಸ್ಕಾರ ಮಾಡಿ ಅಭೂತಪೂರ್ವವಾಗಿ ಕಾಂಗ್ರೆಸ್ಗೆ 136 ಸೀಟುಗಳನ್ನು ಕೊಟ್ಟಿದ್ದಾರೆ. ಯಾಕೆ ಕೊಟ್ಟರು ಯೋಚನೆ ಮಾಡಿ. ಈ ರೀತಿ ಕರ್ನಾಟಕದಲ್ಲಿ BJP ಅವರು ದುರಾಡಳಿತ ಮಾಡೋದಕ್ಕೆ ಅವ್ರನ್ನ ಅಧಿಕಾರದಿಂದ ಕೆಳಗಿಳಿಸಿದ್ರೆ, ಆದರೆ ಇವ್ಯಾವ IT, ED, CBI ಕಣ್ಣು ಕಾಣಿಸೋದೇ ಇಲ್ಲ. ಮಹಾರಾಷ್ಟ್ರದಲ್ಲಿ ಕಾಣಿಸಲ್ಲ,
ಎಲ್ಲ ವಿರೋಧ ಪಕ್ಷಗಳೇ ಕಾಣಿಸ್ತವೆ. ಹಾಗಾಗಿ ಇವೆಲ್ಲನೂ ಮಾತಾಡ್ತಾ ಹೋಗ್ತಾ ಇದ್ರೆ ಒಂದೊಂದು ಇವ್ರು 10 ವರ್ಷಗಳಲ್ಲಿ ಇವ್ರು ಮಾಡಿರುವಂಥದ್ದು ಒಂದೊಂದು ಮಾತಾಡ್ತಾ ಹೋಗ್ತಾ ಇದ್ರೆ ಇಲ್ಲಿ ವಿರೋಧ ಪಕ್ಷಗಳು ಇಲ್ದಂಗೆ ಮಾಡಿಕೊಂಡು ಇವರು ರಷ್ಯಾ ಇವರಿದಾರಲ್ಲ ಪುಟಿನ್ ಆ ಥರದ್ದು ಮನೋಭಾವನೆ ಹೊಂದ್ಕೊಂಡು ಆ ಥರ ಆಡಳಿಕೆ ತರಕ್ಕೆ ಇಲ್ಲಿ ಹೊರಟಿದ್ದಾರೆ. ಅದು ನಮ್ಮ ದೇಶದಲ್ಲಿ ನಡೆಯಲ್ಲ. ಜನ ಜಾಗೃತರಾಗ್ತಿದ್ದಾರೆ. ಒಂದು ಅವಕಾಶ ಕೊಟ್ಟಿದ್ರು, 2 ಅವಕಾಶನೂ ಕೊಟ್ಟಿದ್ರು. 2 ಅವಕಾಶದಲ್ಲೂ ನೀವು ಜನರ ವಿಶ್ವಾಸ ಗಳಿಸ್ಕೊಂಡಿಲ್ಲ. ನೀವು ಜನರ ವಿಶ್ವಾಸದಿಂದ ದೂರ ಉಳಿದಿದ್ದೀರಿ. ಆ ಜನರಿಗೆ ನಂಬಿಕೆ ಇಲ್ಲ. ಈಗ ಮೋದಿ ಬಗ್ಗೆ ನಂಬಿಕೆ ಹೋಗಿದೆ, ಅಮಿತ್ ಶಾ ಬಗ್ಗೆ ನಂಬಿಕೆ ಹೋಗಿದೆ, ಭರವಸೆ ಹೊರಟೋಗಿದೆ. ಈ ಸಾರಿ ನಿಜವಾಗಲೂ ಕರೆಕ್ಟಾಗಿ EVMಗಳು ಕರೆಕ್ಟ್ ಇದ್ದು ಮತದಾನ ಕರೆಕ್ಟಾಗಿ ಮಾಡಿದ್ರೆ 100ಕ್ಕೆ 100 ಭಾಗ ಮೈತ್ರಿಕೂಟ, ಇಂಡಿಯಾ ಮೈತ್ರಿಕೂಟ ಕೇಂದ್ರದಲ್ಲಿ ಅಧಿಕಾರ ಮಾಡುತ್ತೆ. ಈ ಏನು ಎಲೆಕ್ಟ್ರಲ್ ಬಾಂಡ್ಗಳು ಇವೆಲ್ಲವನ್ನು ಕೂಡ ತಯಾರಿಕೆ ಮಾಡ್ತಾರೆ. ಇಂಡಿಯಾ ಮೈತ್ರಿಕೂಟ ಈ ಸರಿ ಅಧಿಕಾರಕ್ಕೆ ಬರುತ್ತೆ ಕೇಂದ್ರದಲ್ಲಿ. ಈ ಏನು BJP ಇಷ್ಟು ವರ್ಷದಿಂದ ಏನೆಲ್ಲ ಮಾಡಿದ್ದಾರೆ ಆ ಎಲ್ಲವೂ ಕೂಡ ತನಿಖೆಗೆ ಒಳಪಡಿಸ್ತಾರೆ. ಆವಾಗ ಗೊತ್ತಾಗುತ್ತೆ ಇವ್ರಿಗೆ ಯಾವ್ದು ಸತ್ಯ ಅಂತೇಳಿ. ಅದಕ್ಕೆ ಎಲ್ಲರಲ್ಲೂ ಕೂಡ ಕೈ ಮುಗಿದು ಕೇಳ್ಕೊಳ್ತಾ ಇದೀವಿ. ಇವತ್ತು ನೋಡಿ, ಅಲ್ಪಸಂಖ್ಯಾತರ ಅಭದ್ರತೆಯಲ್ಲಿದ್ದಾರೆ, ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಜನ ಅಭದ್ರತೆಯಲ್ಲಿದ್ದಾರೆ, ಹಿಂದುಳಿದ ವರ್ಗ ಅಭದ್ರತೆಯಲ್ಲಿದ್ದಾರೆ. ಯೋಚನೆ ಮಾಡಿ, ಜನರಿಗೆ ಬದುಕಿನ ಮೇಲೆ ನಂಬಿಕೆನೂ ಹೊರಟೋಗ್ತಾ ಇದೆ. ಒಕ್ಕೂಟದ ಮೈತ್ರಿ ಪಕ್ಷವಾದ ಆ ಪಕ್ಷದ ಎಲ್ಲ ಗಣ್ಯರಿಗೂ ಮತ್ತು ನಮ್ಮ ಪಕ್ಷದ ಎಲ್ಲ ಗಣ್ಯರಿಗೂ ಒಂದು ಸುತ್ತ, ಹಾಗೆ ಪತ್ರಿಕಾ ಸ್ನೇಹಿತರಿಗೂ ಒಂದು ಸುತ್ತ, ಈ ಇಂಡಿಯಾ ಮೈತ್ರಿಕೂಟ ಇವತ್ತು ಇಂಡಿಯಾ ಮೈತ್ರಿಕೂಟ ಆಗಿರೋದೆ ಇಂಡಿಯಾನ ಗೆಲ್ಲಿಸ್ಬೇಕು, ಭಾರತವನ್ನು ಗೆಲುವಿನೆಡೆಗೆ ಕರ್ಕೊಂಡು ಹೋಗೋಕ್ಕೆ ಇಂಡಿಯಾ ಮೈತ್ರಿಕೂಟ ಆಗಿದೆ. ಈಗ ಏನು ಅರವಿಂದ್ ಕೇಜ್ರಿವಾಲ್ ಆಗ್ಬೋದು ಮತ್ತು ಕಾಂಗ್ರೆಸ್ ಮುಖಂಡರುಗಳನ್ನಾಗ್ಬೋದು ಬಂಧಿಸ್ತಾ ಇದ್ದಾರೆ. BJP ಅನ್ನೋದು ಇವತ್ತೇನಾಗಿದೆ, ಭ್ರಷ್ಟಾಚಾರಿಗಳು, ಅತ್ಯಾಚಾರಿಗಳು ಮತ್ತು ಏನಿವತ್ತು ಎಲ್ಲ ದೇಶದಲ್ಲಿ ಮೋಸ್ಟ್ ಕರಪ್ಟೆಡ್ ಪೀಪಲ್ಸ್ ಇವತ್ತು BJP ಪಕ್ಷದ MLAಗಳಾಗಿದ್ದಾರೆ, MP ಗಳಾಗಿದ್ದಾರೆ. ಇವತ್ತು ನರೇಂದ್ರ ಮೋದಿಯವ್ರನ್ನ ತಾವು ಗಮನಿಸಿರ್ಬೋದು. ಏನು ಮಾಜಿ ಸಚಿವರು ರಮೇಶ್ ಜಾರಕಿಹೊಳಿ ಅವರು ಒಂದು ಸೆಕ್ಸ್ ಸ್ಕ್ಯಾಂಡಲ್ ಸಿಗಾಕೊಂಡಾಗ ಆ ಥರ ಮಾಜಿ ಸಚಿವನಿಗೆ ಟಿಕೆಟ್ ಕೊಡ್ತಾರೆ, ಅವ್ರ ಜೊತೆ ವೇದಿಕೆ ಹಂಚ್ಕೋತಾರೆ. ಈ ನರೇಂದ್ರ ಮೋದಿ ಅವ್ರಿಗೆ ಬೇಟಿ ಬಚಾವೋ ಬೇಟಿ ಪಡಾವೋ ಅಂತ ಹೇಳಕ್ಕೆ ಯಾವ ನೈತಿಕತೆ ಇದೆ? ಈಗ ಅರವಿಂದ್ ಕೇಜ್ರಿವಾಲ್ ಅವ್ರನ್ನ ಜೈಲ್ಗೆ ಹಾಕೋದು ಏನು ಹಗರಣ ಅನ್ನೋದು ಜನಗಳಿಗೆ ಗೊತ್ತಿಲ್ಲ. ಅರವಿಂದ್ ಕೇಜ್ರಿವಾಲ್ ಜೈಲ್ಗೆ ಹಾಕ್ತಿದ್ದಂಗೆ ನಮ್ಮ ನಿದ್ದೆರಾಯ ಅಣ್ಣಾ ಹಜಾರೆ BJP ಏಜೆಂಟು ಎದ್ದು ಬಿಡ್ತಾನೆ, ನೋಡಿ ಒಳ್ಳೆ ಶಾಸ್ತಿ ಆಯಿತು ಅಂತಾರೆ. ಇಲ್ಲೊಬ್ರು ನಮ್ಮ ಕುಟುಂಬಕ್ಕೆ ಸೇರಿದವರು ಸಂತೋಷ್ ಹೆಗ್ಡೆ ಅವರು, ನಾನು ಅದನ್ನ ತುಂಬ ನಿರೀಕ್ಷೆ ಮಾಡಿರಲಿಲ್ಲ, ಸಂತೋಷ್ ಹೆಗ್ಡೆ ಅವರು ಅದ್ರ ಬಗ್ಗೆ ಕಾಮೆಂಟ್ ಮಾಡ್ತಾರೆ. ಈ ರೀತಿ ಏಜೆಂಟ್ಗಳನ್ನ ಬಿಟ್ಟು ಅಣ್ಣಾ ಹಜಾರೆ ಅಂತ ದೇಶದ್ರೋಹಿ, ಅಣ್ಣಾ ಹಜಾರೆನ ನಾನು ಯಾವುದೇ ಎಗ್ಗಿಲ್ದೆ ಕರಿತೀನಿ ದೇಶದ್ರೋಹಿ ಅಂತ. ಏನು ನಾನು ಭ್ರಷ್ಟಾಚಾರದ ವಿರುದ್ಧ ರೆವಲ್ಯೂಷನ್ ಮಾಡ್ತೀನಿ ಅಂತ ಬಂದು ಮುಖವಾಡ ಹಾಕ್ಕೊಂಡು BJP ಅವ್ರ ಹಿಂದೆ ಇಟ್ಕೊಂಡು ಬಂದು UPA ಗೌರ್ಮೆಂಟಲ್ಲಿ ಎಲ್ಲ ಹಗರಣದ ಬಗ್ಗೆನೂ ತನಿಖೆನೂ ನಡೀತಾ ಇತ್ತು. ಎಲ್ಲರನ್ನು ಸುರೇಶ್ ಕಲ್ಮಾಡಿಯಿಂದ ಎಲ್ಲರನ್ನೂ ಅರೆಸ್ಟ್ ಮಾಡಿದ್ದು, 2G ಸ್ಪೆಕ್ಟ್ರಮ್ ಹಗರಣದವ್ರನ್ನೂ ಅರೆಸ್ಟ್ ಮಾಡಿದ್ರು, ತನಿಖೆ ನಡೀತಿತ್ತು. ಆಗಿದ್ರೂ ಬಂದು ಏನು ದೆಹಲಿನಲ್ಲಿ ಹೋರಾಟ ಮಾಡಿದ್ರು, ಹೋರಾಟ ಮಾಡಿ ಇವತ್ತು 10 ವರ್ಷದಲ್ಲಿ ನಡೆದಿರೋ ಭ್ರಷ್ಟಾಚಾರದ ಬಗ್ಗೆ, BJP ಭ್ರಷ್ಟಾಚಾರದ ಬಗ್ಗೆ ಒಂದೇ ಒಂದು ಮಾತಾಡಲ್ಲ. ಅವ್ರು ಎದ್ದು ಕೂತ್ಕೊಂಡ ತಕ್ಷಣ ದೇವೇಂದ್ರ ಫಡ್ನವೀಸ್ ಹೋಗ್ತಾರೆ, ಅದೇನೋ ಕುಡಿಸ್ತೀವಿ ಅಂತ ಕುಡಿಸ್ತಾರೆ, ಅದೇನು ರಾಮ್ ರಸ ಕುಡಿಸ್ತಾರೋ ಅವ್ರಿಗೆ, ಇಲ್ಲ ಮತ್ಬರ ಜ್ಯೂಸ್ ಕುಡಿಸ್ತಾರೋ, ತಿರ್ಗಾ ಮಲ್ಕೊಬಿಡ್ತಾರೆ. ಆ ಥರ ಈ ಥರ ಮುಖವಾಡಗಳನ್ನು ದೇಶದಲ್ಲಿ ತುಂಬಾ ಮೋದಿ ಮತ್ತು ಮೋದಿಯವರ ಗ್ಯಾಂಗು ದೇಶದಲ್ಲಿ ಹುಟ್ಟಾಕಿದೆ. ಇಲ್ಲಿ ಯಾರನ್ನೋ ಕರ್ಕೊಬರ್ತಾರೆ, ನಂದಿ ಹತ್ರ ಒಬ್ಬ ಗಡ್ಡ ಬಿಟ್ಕೊತಾನೆ, ಶಿವಲಿಂಗ ಉಣ್ತಾನೆ, ಅವನು ಪ್ರಚಾರ ಮಾಡ್ತಾರೆ. ಅಲ್ಲೇ ಒಬ್ಬ ಬಾಬಾ ಅಂತ ಮೊನ್ನೆ ನೋಡ್ಬೇಕು, ಸುಪ್ರೀಂ ಕೋರ್ಟ್ ಅವ್ರು ಹಾಕಿದ್ದು ಚೀಮಾರಿನ. ನಾನು ಒಂದು ಪಕ್ಷದ ಪ್ರಚಾರ ಮಾಡಿ ನಾನು ಈ ಇಂಗ್ಲಿಷ್ ಮೆಡಿಸನ್ಗೆ ಚಾಲೆಂಜ್ ಮಾಡ್ತೀನಿ, ನಂದೆಲ್ಲನೂ ವಾಸಿ ಆಗ್ಬಿಡುತ್ತೆ ಅಂತ ಹೇಳಿ ಅಡ್ವರ್ಟೈಸ್ಮೆಂಟ್ ಕೊಡ್ತಾರೆ. ಅಡ್ವರ್ಟೈಸ್ಮೆಂಟ್ ತೆಗಿರಿ ಅಂತ ಆದೇಶ ಮಾಡಿದ್ರು ಕೊಟ್ಟು UP ಗೌರ್ಮೆಂಟು ಯೋಗಿ ಆದಿತ್ಯನಾಥ್ ಅವರು ಅವ್ರಿಗೆ ರಕ್ಷಣೆಗೆ ನಿಲ್ತಾರೆ. ಆ ಥರ ಅಡ್ವರ್ಟೈಸ್ಮೆಂಟ್ನ ಟೇಕ್ ಡೌನ್ ಮಾಡಲ್ಲ. ಸುಪ್ರೀಂ ಕೋರ್ಟಲ್ಲಿ ಕಂಟೆಂಪ್ಟ್ ಹಾಕಿದ್ರು ಬಾಬಾ ರಾಮದೇವ್ ಪರವಾಗಿ ಕೇಂದ್ರ ಸರ್ಕಾರ ನಿಂತ್ಕೊಳ್ಳುತ್ತೆ. ಅವ್ರನ್ನ ಕೋರ್ಟ್ನೇನೆ ಒಂದು ಹಂತಕ್ಕೆ ಇಕ್ಕಟ್ಟಿಗೆ ಸಿಕ್ಸೋ ರೀತಿಲಿ ಮಾಡ್ತಾರೆ. ಹೀಗೆ ಇವ್ರು ಏನಾಗಿದ್ದಾರೆ, BJP ಅವರು ಒಂದೊಂದು ಮುಖವಾಡ ಧರಿಸಿರೋರನ್ನ ಒಂದೊಂದು ರಾಜ್ಯದಲ್ಲಿ ದೇಶದಲ್ಲಿ ತುಂಬ ಜನನ ಹುಟ್ಟಾಕಿ ಅವರು ಸಮಾಜ ಸುಧಾರಕರು ಅಂತ ಹೇಳಿ ಅವ್ರ ಮೂಲಕ BJPಗೆ ಓಟ್ ಕೇಳ್ತಾರೆ.
ಈ ಎಲ್ಲ ನಾಟಕಗಳನ್ನ 10 ವರ್ಷದಿಂದ ದೇಶದಲ್ಲಿ ಜನ ನೋಡಿದ್ದಾರೆ. ನಾನು ಒಂದು ಕ್ವಶನ್ ಮಾಡಕ್ಕೆ ಪ್ರಯತ್ನ ಬೀಳ್ತೀನಿ. 3 ಸಲ ನೀವು ಆಲ್ರೆಡಿ 10 ವರ್ಷ ದೆಹಲಿಯಲ್ಲಿ ಮೋದಿ ಅಂತ ಚಾಣಕ್ಯ, ಅವ್ರ ಪ್ರಕಾರ ಅವರೇ ಸೆಲ್ಫ್ ಡಿಕ್ಲೇರ್ಡ್, ಇದು ಯಾರು ಕೊಟ್ಟಿದ್ದಲ್ಲ ಬಿರುದುಗಳು, ಬಿಜೆಪಿಯವರು ಕೊಟ್ಟಿರೋ ಬಿರುದುಗಳು ಅವರವರೇ ಕೊಟ್ಕೊಂಡಿರೋ ಅಂಥದ್ದು. ಇಂಥ ಪ್ರಧಾನಿ, ಇಂಥ ಹೋಮ್ ಮಿನಿಸ್ಟ್ರು ಯಾರು ಇರಲಿಲ್ಲ ದೇಶದಲ್ಲಿ, ಇಲ್ದಿರಿ ಇಷ್ಟೊತ್ತಿಗೆ ದೇಶನೇ ಮುಳುಗೋಗ್ಬಿಡ್ತಿತ್ತು, ದೇಶನೇ ಬೇರೆ ದೇಶದವ್ರು ಆಕ್ರಮಿಸ್ಕೊಬಿಡ್ತಿದ್ರು ಅಂತ ಹೇಳಿ ಏನು ಪ್ರಚಾರ ತಗೋತಿರಲ್ಲ. ನಿಮ್ಗೊಂದು ದೆಹಲಿನ ಗೆಲ್ಲಕ್ಕಾಗ್ಲಿಲ್ಲ, ಒಬ್ಬ ಅರವಿಂದ ಕೇಜ್ರಿವಾಲ್ನ ಗೆಲ್ಲಕ್ಕಾಗ್ಲಿಲ್ಲ ಅನ್ನೋದಾದ್ರೆ, ಅಂದ್ರೆ ಒಂದು ರಾಜಧಾನಿಯಲ್ಲಿ ಜನ ನಿಮ್ಮನ್ನ 3 ಸಲ ಸೋಲಿಸ್ತಾರೆ ಅನ್ನೋದಾದ್ರೆ ನಿಮ್ಮ ಆಡಳಿತಕ್ಕೆ ಏನ್ ಬೆಲೆ ಇದೆ? ನೀವು ಅವ್ರನ್ನ ಗೆಲ್ಲಕ್ಕಾಗದೇ ಇಲ್ಲ ಅಂತ ಡಿಸೈಡ್ ಮಾಡಿ ಅವ್ರನ್ನ ಜೈಲಿಗೆ ಕಳಿಸ್ತೀವಿ. ಜೈಲಿಗೆ ಕಳಿಸ್ಬೇಕಾದ್ರೆ ಏನಾದ್ರೂ ಹಗರಣ ಆಗಿದೆಯಾ ಅಂತ ನಾನು ವಕೀಲನಾಗಿ ಹೇಳ್ತೀನಿ. ಒಂದು ದೇಶದಲ್ಲಿ ಒಬ್ಬ ಮುಖ್ಯಮಂತ್ರಿಗೆ ಕಾನೂನು ಮಾಡಕ್ಕೆ ಎಲ್ಲ ಅಧಿಕಾರ ಇದೆ. ಈಗ ಅಬಕಾರಿ ನೀತಿಯಲ್ಲಿ ಒಂದು ಕಾನೂನು ಮಾಡಿದಾಗ ಮಾರಾಟ ಮಾಡೋರ್ನ ಮತ್ತು ಕುಡಿಯೋರ್ನ ಇಬ್ರು ಕರೆಸಿ ಸಲಹೆ ಸೂಚನೆಗಳನ್ನ ಕೇಳ್ತಾರೆ. ನಿಮ್ಗೇನ್ ಅನುಕೂಲಗಳು ಬೇಕು, ಅವ್ರಿಗೇನ್ ಅನುಕೂಲಗಳು ಬೇಕು, ಎಲ್ಲನೂ ಕ್ರೋಢೀಕರಿಸಿ ಒಂದು ಕಾನೂನನ್ನ ಮಾಡ್ತಾರೆ. ಈ ಕಾನೂನು ಅಸೆಂಬ್ಲಿಲಿ ಪಾಸ್ ಆಗಿದ್ದೇ ಹಗರಣ ಅಂತ ಹೇಳಿ ಇದು ಆ ಕಾನೂನು ಜಾರಿಗೂ ಬರಲಿಲ್ಲ, ಜಾರಿಗೆ ಬರಕ್ ಬಿಡಲ್ಲ. ಎಲ್ಲೆಲ್ಲಿ ಬಿಜೆಪಿ ವಿರುದ್ಧವಾದ ಗೌರ್ಮೆಂಟ್ಗಳಲ್ಲಿದೆ ಅಲ್ಲೆಲ್ಲ ಗವರ್ನರ್ಸು, ಲೆಫ್ಟಿನೆಂಟ್ ಗವರ್ನರ್ಸ್ನ ಹಾಕಿ ದೇಶದಲ್ಲಿ ಆ ಯಾವುದೂ ಕಾನೂನುಗಳನ್ನ ಪಾಸ್ ಮಾಡಕ್ಕೆ ಬಿಡ್ತಾ ಇಲ್ಲ. ಪ್ರಜಾಪ್ರಭುತ್ವದಲ್ಲಿ ಇವತ್ತೇನು ಬಿಜೆಪಿ ವಿರುದ್ಧ ರಾಜ್ಯ ಸರ್ಕಾರಗಳು ಎಲ್ಲ ಹೋಗಿ ಸುಪ್ರೀಂ ಕೋರ್ಟ್ಗೆ ಹೋಗಿ ನಾವು ಕೆಲಸ ಮಾಡಿಸ್ಕೊಳ್ಳೋ ಅಂತ ಪರಿಸ್ಥಿತಿ ದೇಶದಲ್ಲಿ ಇದೆ. ಎಲ್ಲಾ ಕಡೆನೂ ಸುಪ್ರೀಂ ಕೋರ್ಟ್ಗೆ ಹೋಗ್ಬೇಕು. ಸುಪ್ರೀಂ ಕೋರ್ಟ್ ಅಲ್ಲಿ ಹೋದ್ರೆ ಡೇಟ್ ಕೇಳ್ತಾರೆ ಇವರು, ಹಿಯರಿಂಗಿಗೆ ಬರಲ್ಲ, ಡೇಟ್ ಕೇಳಿ ಎಲ್ಲಾರ್ಗೂ ತೊಂದರೆ ಕೊಡ್ತಾರೆ. ಈ ಎಲ್ಲಾ ಪರಿಸ್ಥಿತಿಗಳನ್ನ ಅರಿತು ಏನ್ ಸಮಾನ ಮನಸ್ಸು ಪಕ್ಷಗಳು ದೇಶದಲ್ಲಿ ಸಂವಿಧಾನ ಉಳಿಸ್ಬೇಕು ಅನ್ನೋ ನಿಟ್ಟಿನಲ್ಲಿ ಅರವಿಂದ್ ಕೇಜ್ರಿವಾಲ್ ಆಗ್ಬೋದು, RJD ಆಗ್ಬೋದು, ಇನ್ನ ಮಿತ್ರ ಪಕ್ಷಗಳು ಇವತ್ತು ಒಂದಾಗಿದ್ದೀವಿ. ಅದೇ ರೀತಿ ಬಿಜೆಪಿ ಒಂದೇ ಏನ್ ದೇಶದಲ್ಲಿ ಎಲೆಕ್ಷನ್ ಮಾಡ್ತಿಲ್ಲ, ಇದನ್ನ ತಾವು ಅರ್ಥ ಮಾಡ್ಕೋಬೇಕು. ಮೋದಿಗೆ, ಅಮಿತ್ ಶಾಗೆ ಈ ರಾಜ್ಯದಲ್ಲಿ ಅವ್ರ ವರ್ಚಸ್ ಇದ್ದಿದ್ದಿದ್ರೆ ಇವತ್ತು ಇಡೀ ದೇಶದ ಜನ ಮಾತಾಡ್ತಾ ಇದ್ದಾರೆ. ಕಳೆದ 10 ವರ್ಷಗಳಲ್ಲಿ ಉದ್ಯೋಗ ಕೊಡ್ತೀವಿ, ಜನರಿಗೆಲ್ರಿಗೂ ಕೂಡ 2022 ಮನೆ ಇಲ್ದವ್ರಿಗೆಲ್ಲ ಮನೆ ಕೊಡ್ತೀವಿ, ಪ್ರತಿಯೊಂದು ಖಾತೆಗೂ 15 ಲಕ್ಷ ದುಡ್ಡು ಹಾಕ್ತೀವಿ, ಕೃಷಿಕರ ಜೀವನ ಗುಣಮಟ್ಟವನ್ನು ಸುಧಾರಿಸ್ಬಿಡ್ತೀವಿ, ರೈತರು ಚೆನ್ನಾಗಿರೋ ಥರ ಮಾಡ್ತೀವಿ, ದಲಿತರಿಗೆ ಒಳ್ಳೆಯದನ್ನು ಮಾಡ್ತೀವಿ, ಅವ್ರು ಏನು ಕಷ್ಟನೇ ಇರೋದಿಲ್ಲ ಆ ಥರ ಮಾಡ್ತೀವಿ, ವಿದ್ಯಾರ್ಥಿಗಳಿಗೆ ಒಳ್ಳೆಯದನ್ನು ಮಾಡ್ತೀವಿ ಅಂತೇಳಿ ಹೇಳ್ಕೊಂಡು ಬಂದಂಥವರು, ಇವತ್ತು ಕಪ್ಪು ಹಣದ ವಿರುದ್ಧವಾಗಿ ಮಾತಾಡಿದಂಥವರು ಇವತ್ತು 10 ವರ್ಷಗಳಲ್ಲಿ ಇಡೀ ದೇಶದ ಎಲ್ಲರನ್ನೂ ಕೂಡ ಶೋಷಣೆ ಮಾಡಿದ್ದಾರೆ ಅಂದರೆ ತಪ್ಪಾಗಲಾರ್ದು. ಇವತ್ತು ಬಡತನ ತಾಂಡವಾಡ್ತಾ ಇದೆ, ನಿರುದ್ಯೋಗ ತಾಂಡವಾಡ್ತಾ ಇದೆ. ಇವತ್ತು ತಾವೆಲ್ಲ ನೋಡ್ತಾ ಇರಿ, ಸುಪ್ರೀಂ ಕೋರ್ಟ್ ಚೀಮಾರಿ ಹಾಕಿ ಎಲೆಕ್ಟ್ರಲ್ ಬಾಂಡಲ್ಲಿ ಆ ಡೀಟೇಲ್ಸನ್ನು ಚುನಾವಣಾ ಆಯೋಗ ಪ್ರಚುರಪಡಿಸಿದ್ರೆ ನೋಡ್ತಾ ಇರಿ ನೀವು ಯಾವ ಪಕ್ಷಕ್ಕೆ ಯಾವ ರೀತಿ ದುಡ್ಡು ಹೋಗಿದೆ ಅಂತೇಳಿ. ಯಾರಿಗೋ ಒಬ್ಬರಿಗೆ ED ಅಥವಾ IT ಅವ್ರಿಗೆ ನೋಟಿಸ್ ಕೊಡೋದು, ಅವ್ರ ಕಡೆಯಿಂದ ಚುನಾವಣಾ ಬಾಂಡ್ ಮೂಲಕ ದುಡ್ಡು ವಸೂಲಿ ಮಾಡೋದು. ಇದೊಂದು ರೀತಿ ಏನಂತಾರೆ ವೈಟ್ ಕಾಲರ್ ದರೋಡೆ ಅಂತಾರೆ. ಅದ ನಂತರ ಆ ರೀತಿ ಮಾಡುವಂಥ ಕೆಲಸವನ್ನು ಇವತ್ತು ಕೇಂದ್ರ BJP ಸರ್ಕಾರ ಅದನ್ನು ಮಾಡಿದೆ ಕೂಡ. ಇವತ್ತು ಚುನಾವಣಾ ಆಯೋಗ ಮತ್ತು ಸುಪ್ರೀಂ ಕೋರ್ಟ್ ಅದನ್ನು ಸಾರ್ವಜನಿಕರ ಮುಂದೆ ಇಟ್ಟಿದೆ. ಇವತ್ತು ಬಡವರ ಕಷ್ಟ ತೀರಿಲ್ಲ, ಬಡವರ ಸಮಸ್ಯೆಗಳು ಪರಿಹಾರ ಆಗಲಿಲ್ಲ, ನಿವೇಶನ ಸಮಸ್ಯೆಗಳು ಪರಿಹಾರ ಆಗಲಿಲ್ಲ, ದೇಶದ ಜ್ವಲಂತ ಸಮಸ್ಯೆಗಳು ಪರಿಹಾರ ಆಗಿಲ್ಲ. ಬರೀ ಅವು ಕೆಲವು ಹೇಳಬಾರ್ದು, ಸೈನಿಕರ ಹೆಸರು ಹೇಳ್ಕೊಂಡು, ದೇಶದ ಭದ್ರತೆ ಹೆಸರು ಹೇಳ್ಕೊಂಡು, ಧರ್ಮದ ಹೆಸರು ಹೇಳ್ಕೊಂಡು, ದೇವರ ಹೆಸರು ಹೇಳ್ಕೊಂಡು, ಜಾತಿಗಳನ್ನು ಹೊಡಿತಾ ಎಲ್ಲರನ್ನು ಛಿದ್ರ ಮಾಡಿ ಇವತ್ತು ಆಳ್ವಿಕೆ ಮಾಡುವಂಥ BJP ಸರ್ಕಾರ ತೊಲಗಬೇಕು. ಪ್ರಜಾಪ್ರಭುತ್ವವನ್ನು ಉಳಿಸ್ಕೊಂಡು ಬರ್ತಾ ಇರುವಂಥ ಈ ಒಂದು ಮೈತ್ರಿಕೂಟ ಒಂದು ಅಧಿಕಾರಕ್ಕೆ ಬರಬೇಕು ಅಂತೇಳಿ ಇವತ್ತು ಇಡೀ ದೇಶಾದ್ಯಂತ ಆಂದೋಲನದ ರೀತಿಯಲ್ಲಿ ಎಲ್ಲರೂ ಕೂಡ ಒಂದಾಗಿ ಇವತ್ತು ಈ ಸರ್ವಾಧಿಕಾರಿ ಧೋರಣೆಯನ್ನು ವಿರೋಧಿಸ್ತಾ ಇವತ್ತು ದೇಶವನ್ನು ಉಳಿಸುವಂಥ ಕೆಲಸವನ್ನು ಮಾಡ್ತದೆ. ಪ್ರೈವೇಟ್ ಕಂಪನಿ ಲಿಮಿಟೆಡ್ನ ಕರ್ಕೊಂಡು ಹೋಗ್ತಿರ್ಲಿಲ್ಲ. ಮೋದಿಯವರು ಲಾಸ್ಟ್ ಎಲೆಕ್ಷನ್ ಏನ್ ಭಾಷಣ ಮಾಡಿದ್ರು, ಕುಟುಂಬ ರಾಜಕಾರಣ ಮಾಡ್ತಾರೆ ದೇವೇಗೌಡ ಮತ್ತು ಫ್ಯಾಮಿಲಿ ಅಂತ. ಇವತ್ತು ಅದೇ ಮೋದಿ ಅದೇ ದೇವೇಗೌಡರ ಪಕ್ಷದ ಜೊತೆ ಮೈತ್ರಿ ಮಾಡಿಕೊಂಡು ಅವ್ರ ಮನೆಗೆ 3 ಟಿಕೆಟ್ ಕೊಟ್ಟಿದ್ದೀರಲ್ಲ ಸ್ವಾಮಿ, ಇದು ಏನ್ ಕುಟುಂಬ ರಾಜಕಾರಣ ಅಲ್ವಾ? ಅಥವಾ ಇವ್ರು ಯಾರು, ಅವನು ದೇವೇಗೌಡರು ಅಳಿಯ ಅಲ್ವಾ ಮಂಜುನಾಥ್ ಅವರು? ಪ್ರಜ್ವಲ್ ರೇವಣ್ಣ ಅವರು ದೇವೇಗೌಡರು ಮೊಮ್ಮಗ ಅಲ್ವಾ? ಕುಮಾರಸ್ವಾಮಿ ದೇವೇಗೌಡರ ಮಗ ಅಲ್ವಾ? ಈ ಕ್ವಶನ್ ಅನ್ನ ಕೇಳಕ್ ಇಷ್ಟಪಡ್ತೀನಿ.
ಅದೇ ರೀತಿ ಯಡಿಯೂರಪ್ಪನ ಮನೆಯಲ್ಲಿ ಎಷ್ಟು ಜನಕ್ಕೆ ಅಧಿಕಾರ ಕೊಟ್ಟಿದ್ದೀರಾ ಸ್ವಾಮಿ? ಕಾಂಗ್ರೆಸ್ನವ್ರನ್ನ ಪರಿವಾರ ಎಲ್ಲ ಕುಟುಂಬಕ್ಕೆ ಮಾಡ್ಕೋತಾರೆ ಅಂತೀರಲ್ಲ, ಯಡಿಯೂರಪ್ಪನ ಮನೆಗೆ ಎಷ್ಟು ಜನಕ್ಕೆ ಅಧಿಕಾರ ಕೊಟ್ಟಿದ್ದೀರಿ? ಇರೋರು 3 ಜನಕ್ಕೂ ಅಧಿಕಾರ ಕೊಟ್ಟಿದ್ದೀರಿ. ನೀವು ಎಲೆಕ್ಷನ್ ಗೆಲ್ಲಕ್ಕೆ ಯಾವ ಹಂತಕ್ಕೆ ಬೇಕಾದ್ರೂ ಹೋಗ್ತೀರಿ. ಎಗ್ಗು ಸಗ್ಗಿಲ್ದೇನೆ ಇವತ್ತು 136 ಇರೋಂಥ ಗೌರ್ಮೆಂಟು ಇವತ್ತೇನು ಕರ್ನಾಟಕದ ಜನ ಆಶೀರ್ವಾದ ಮಾಡಿದ್ದಾರೆ. ಆ ಗೌರ್ಮೆಂಟ್ನ ಪ್ರತಿದಿನ ಹೇಳ್ತೀರಿ ಉರುಳಿಸ್ತೀವಿ, ನಾವು ಉರುಳಿಸ್ತೀವಿ. ಯಾವ ನಿಟ್ಟಲ್ಲಿ? ದುಡ್ಡು ಅಧಿಕಾರ ದುರುಪಯೋಗ ಪಡಿಸ್ಕೊಂಡು ಮಾಡ್ತೀವಿ. ಹಾಗಾಗಿ ನಮ್ಮ ಸಂತೋಷ್ ಲಾಡ್ ಹೇಳಿದ್ರು ಆ ರೀತಿ ಇವತ್ತೇನಾದ್ರೂ ಈಗೇನಾಗಿದೆ ತಮಗೆ ಪತ್ರಿಕಾ ಮಾಧ್ಯಮದವರಿಗೆ ಗೊತ್ತು. ಇವತ್ತೇನು ಅದಾನಿಯವರು ಎಷ್ಟು ಮೀಡಿಯಾ ಕಾರ್ಪೊರೇಟ್ ಆಫೀಸನ್ನು ಓನರ್ಶಿಪ್ ಇದೆ, ಅಂಬಾನಿಯವ್ರಿಗೆ ಎಷ್ಟಿದೆ, ಮತ್ತು ನಮ್ಮ ಸುವರ್ಣ ಟಿವಿ ರಾಜೀವ್ ಚಂದ್ರಶೇಖರ್ ಹತ್ರ ಎಷ್ಟಿದೆ. ಅಂದರೆ BJPಯ ಎಲ್ಲ MP ಮತ್ತು MLAಗಳಲ್ಲೇ ಇವತ್ತೇನಾಗಿದೆ, ದೇಶದ ಮೀಡಿಯಾಗಳು ಮತ್ತು ಪತ್ರಿಕಾ ಮಾಧ್ಯಮಗಳನ್ನ ಕೊಂಡ್ಕೊಂಡಿದ್ದಾರೆ. ಅವ್ರಿಗೆ ಗೊತ್ತಿದೆ ಸಂವಿಧಾನದ 4ನೇ ಪಿಲ್ಲರ್ ಪತ್ರಿಕೋದ್ಯಮನ ನಾನು ಕಂಟ್ರೋಲ್ ಮಾಡ್ಕೊಂಡೇ ಇದ್ರೆ ನಮಗೆ ಉಳಿವಿಲ್ಲ ಅಂತ. ಅವನು ಕಂಟ್ರೋಲ್ ಮಾಡಿಕೊಂಡು ಕೃಪಾ ಪೋಷಿತ ನಾಟಕ ಮಂಡಳಿಯಿಂದ ದಿನ ಒಂದೊಂದು ನಾಟಕ ಕಚೇರಿಗಳನ್ನ, ದಿನ ಒಂದೊಂದು ವೇಷಭೂಷೆಗಳನ್ನ ಹಾಕೊಂಡು ಇವತ್ತು ದೇಶದ ಜನಗಳನ್ನ ದಿಕ್ಕು ತಪ್ಪಿಸ್ತಾ ಇದ್ದಾರೆ. ಈ ದಿಕ್ಕು ತಪ್ಪಿಸೋ ದಾರಿನಲ್ಲಿ ಈ ಇಂಡಿಯಾ ಗಠಬಂಧನ್ ಇವತ್ತು ಸರಿಯಾದ ದಾರಿ ಕರ್ಕೊಂಡು ಹೋಗ್ಬೇಕು ದೇಶದ ಜನತೆನ. 47ರಿಂದ ಏನೇನಿಲ್ಲ ಅದನ್ನೆಲ್ಲ ಕಾಂಗ್ರೆಸ್ ಕೊಟ್ಟಿತ್ತು, ಅದನ್ನ ಮತ್ತೆ ಕಿತ್ಕೊಳ್ಳೋಕ್ಕೆ ಸಂಚು ಮಾಡ್ತಾ ಇದ್ದಾರೆ BJPಯವರು. ಹಾಗಾಗಿ ಆ ಕಿತ್ಕೊಳ್ಳೋ ಕೈಯನ್ನ ನಾವು ತಪ್ಪಿಸ್ಬೇಕು. ಮತ್ತೆ ದೇಶ ಕಾಂಗ್ರೆಸ್ ಗಠಬಂಧನ್ ಕಡೆ ಹೋಗ್ಬೇಕು. ಕಾಂಗ್ರೆಸ್ ಒಂದೇ ದೇಶಕ್ಕೆ ಉಳಿದಿರೋ ಅಂತ ಮಾರ್ಗ ದೇಶದ ಅಭಿವೃದ್ಧಿಗೆ ಮತ್ತು ಇಂಡಿಯನ್ ಗಠಬಂಧನ್ ಮಾತ್ರ ಸಾಧ್ಯ ಅಂತ ಅನ್ನೋ ನಿಟ್ಟಿನಲ್ಲಿ ನಾವೇನು ಇವತ್ತು ಮೈತ್ರಿ ಪಕ್ಷಗಳು ಇವತ್ತು ನೆಲಮಂಗಲದಲ್ಲೂ ನಮ್ಮ ಸ್ನೇಹಿತರು ಏನು ಆ ಪಕ್ಷದ ಮುಖಂಡರುಗಳೆಲ್ಲ ಸೇರಿ ಒಟ್ಟಾಗಿ ನಾವು ಒಂದು ದೇಶಕ್ಕೋಸ್ಕರ ಒಂದು ವಾಯ್ಸ್ ಮಾಡಿ ಇವತ್ತು ದೇಶದಲ್ಲಿ ಇಂಡಿಯಾ ಗಠಬಂಧನ್ನ ಗೆಲ್ಲಿಸಬೇಕು ಅನ್ನೋ ವಿಚಾರದಲ್ಲಿ ನಾವು ಹೊರಟಿದ್ದೀವಿ. ಹಾಗಾಗಿ ನಮ್ಮ ರಾಜ್ಯದಲ್ಲಿ ಯಾವ ಮೋದಿ ಅಲೇನೂ ಇಲ್ಲ. ಗೋಷ್ಠಿಗೆ ಆಗಮಿಸಿರ್ತಕ್ಕಂಥ ಕಾಂಗ್ರೆಸ್ಸಿನ ಮುಖಂಡರು ಹಾಗೂ ನಮ್ಮ ಪಕ್ಷದ ಎಲ್ಲರೂ ಕೂಡ ಈ ಸಂದರ್ಭದಲ್ಲಿ ಧನ್ಯವಾದಗಳನ್ನ ಹೇಳ್ತಾ, ಈ ದಿನ ಪತ್ರಿಕಾಗೋಷ್ಠಿ ಇವತ್ತು ತಾವೆಲ್ಲ ನೋಡಿದ್ದೀರಾ, 2014ರಿಂದ 24ರವರೆಗೂ ಕೂಡ ಈ ದೇಶದ ಒಟ್ಟು ಸಾಲ ಎಷ್ಟು ಅಂತ ಹೇಳಿ ಆಲೋಚನೆ ಮಾಡಬೇಕಾಗಿದೆ. ಏನು ಕೊಡದೇನೆ ದೇಶದ ಸಾಲ ಸುಮಾರು 70ರಷ್ಟು ಏರಿಕೆ ಆಗಿದೆ. 14 ಪ್ರಧಾನಮಂತ್ರಿಗಳು ಮಾಡಿದಂಥ ಸಾಲ ಕೇವಲ 55 ಲಕ್ಷ ಕೋಟಿ ಆಗಿದ್ರೆ 150 ಕೋಟಿ ಸಾವಿರ ಚಿಲ್ಲರೆ ಸಹಾಯವನ್ನ ಮಾಡಿರ್ತಕ್ಕಂಥ, ಯಾರಿಗೆ ಸಾಲವನ್ನ ಮಾಡಿರ್ತಕ್ಕಂಥದ್ದು ತಾವೆಲ್ಲ ನೋಡಿದ್ದೀರಿ. ಯಾರಿಗೇನು ಕೊಟ್ಟಿಲ್ಲ, ವಿದ್ಯಾರ್ಥಿಗಳು ಸಹಾಯ ಮಾಡಿಲ್ಲ, ಬಡವರಿಗೆ ಸಹಾಯ ಮಾಡಿಲ್ಲ, ಮನೆಗಳಿಗೆ ಕೊಟ್ಟಿಲ್ಲ, ರೈತರಿಗೆ ಕೊಟ್ಟಿಲ್ಲ. ಆದ್ರೆ ರೈತರು ತಾಂತಕ್ಕಂಥ ಬೋರ್ವೆಲ್ಗಳು, ಪೈಪ್ಗಳು ಮತ್ತು ಎಲ್ಲ ಗೊಬ್ಬರಗಳು ಇವಕ್ಕೆಲ್ಲನೂ ಕೂಡ GSTಯನ್ನ ಮಾಡಿ ಹಣವನ್ನು ಅವರಿಂದನೇ ಕಸ್ಕೊಂಡು ಕೂಡ ಇಷ್ಟೊಂದು ಲೋಕದ ಸಾಲವನ್ನು ಹೆಚ್ಚುವರಿ ಮಾಡಿರ್ತಕ್ಕಂಥ ಯಾರಾದ್ರೂ ಇದ್ರೆ ಈ ದೇಶದಲ್ಲಿ ಅದು ನರೇಂದ್ರ ಮೋದಿ. ಇಂಥ ನರೇಂದ್ರ ಮೋದಿಯನ್ನ ನಾವೆಲ್ಲರೂ ಕೂಡ ದೂರ ಇಡಬೇಕು ಅಂತಂದ್ರೆ ಇವತ್ತು ತಾವೆಲ್ಲ ಅಕ್ಕ ತಂಗಿಯವರು, ಅಣ್ಣ ತಮ್ಮಂದ್ರು, ಬಂಧು ಬಾಂಧವರೆಲ್ಲರೂ ಕೂಡ ಈ ಒಂದು ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದಲ್ಲಿ ಇರ್ತಕ್ಕಂಥ ಎಲ್ಲ ಮನ್ವತವಾದಿಗಳು ತಾವೆಲ್ಲರೂ ಕೂಡ ಆಲೋಚನೆ ಮಾಡಬೇಕು. ತಾವೆಲ್ಲರೂ ಕೂಡ ಕ್ರಮ ಸಂಖ್ಯೆ 3 ರಕ್ಷಾರಾಮಯ್ಯನವರ ಗುರುತು ಅಭಯ ಹಸ್ತ ಅವರಿಗೆ ನೀಡೋದ್ರ ಮೂಲಕ ಈ ದೇಶವನ್ನ ಈ ಕ್ಷೇತ್ರವನ್ನ ಅಭಿವೃದ್ಧಿ ಪಡಿಸುತ್ತಾ ತಾವೆಲ್ಲರೂ ಕೂಡ ಆಲೋಚನೆ ಮಾಡಬೇಕಾಗಿ ತಮ್ಮಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದೀನಿ. ನೋಡಿ, ಇವತ್ತು ಒಟ್ಟಾರೆಯಾಗಿರ್ತಕ್ಕಂಥ 80 ಕೋಟಿ ಜನಕ್ಕೆ ಮಕ್ಕಳಿಗೆ ಊಟ ಇಲ್ಲ, 3 ಹೊತ್ತಿನ ಊಟ ಇಲ್ಲ ಅಂತೇಳಿ ಇವತ್ತು ಹೇಳ್ತಾ ಇದೆ. ಆದ್ರೂ ಕೂಡ ನಾನು ಇವತ್ತು ಈ ದೇಶದಲ್ಲಿ ಎಲ್ಲರೂ ಕೂಡ ಅಭಿವೃದ್ಧಿ ಆಗವ್ರೆ ಅಂತ ಹೇಳಿ ತೋರಿಸ್ತಾ ಇದ್ರೆ ದೃಶ್ಯ ಮಾಧ್ಯಮದಲ್ಲಿ, ಟಿವಿಗಳಲ್ಲಿ ನೀವೆಲ್ಲ ಕೂಡ ಆಲೋಚನೆ ಮಾಡಬೇಕು. ನಮ್ಮ ಒಟ್ಟಾರೆ ಸಾಲ ಎಷ್ಟಿತ್ತು? 14 ಜನ ಪ್ರಧಾನಿಗಳಾದಾಗ ಒಬ್ಬ ಪ್ರಧಾನಿಯಾಗಿ 10 ವರ್ಷದಲ್ಲಿ ಎಷ್ಟು ಸಾಲ ಮಾಡಿದ್ದಾರೆ ಇದನ್ನೆಲ್ಲ ಆಲೋಚನೆ ಮಾಡಿ. ಯಾರಿಗೇನು ಕೊಟ್ಟಿಲ್ಲ, ಸಾಲ ಏನಕ್ಕಾಯ್ತು? ಯಾರಿಗೇನು ಸಬ್ಸಿಡಿ ರೂಪದಲ್ಲಿ ಯಾರಿಗೇನು ಕೊಟ್ಟಿಲ್ಲ, ಸಾಲ ಏನಕ್ಕಾಯ್ತು? ಇದನ್ನೆಲ್ಲರೂ ಕೂಡ ಆಲೋಚನೆ ಮಾಡಿ ತಾವೆಲ್ಲರೂ ಕೂಡ ಕಾಂಗ್ರೆಸ್ ಪಕ್ಷವನ್ನ ಈ ಸಾರಿ ಬೆಂಬಲಿಸಬೇಕು. ನಾವು ಆಮ್ ಆದ್ಮಿ ಪಕ್ಷದಿಂದ ನಮ್ಮ ಪರಕೆ ಗುರುತು ಅದರಿಂದನೂ ಕೂಡ ನಾವೆಲ್ಲರೂ ಕೂಡ ನಾವು ಕೈಗೆ ಸಪೋರ್ಟ್ ಮಾಡ್ತಾ ಇದೀವಿ, ಹಸ್ತದ ಗುರುತಿಗೆ ಸಪೋರ್ಟ್ ಮಾಡ್ತಾ ಇದೀವಿ. ನಾವು ಕೂಡ ಹಸ್ತದ ಗುರುತಿಗೆ ಮತ ಹಾಕ್ತೀವಿ. ಅದ್ರ ಮೂಲಕ ತಾವೆಲ್ಲರೂ ಕೂಡ ಏನು ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರ
ಹಾಗೂ ರಾಜ್ಯದ ಎಲ್ಲ ಕಾಂಗ್ರೆಸ್ಸಿನ ಅಭಿಮಾನಿಗಳಿಗೆ, ಕಾಂಗ್ರೆಸ್ಸಿನ ಅಭ್ಯರ್ಥಿಗಳಿಗೆ ತಾವೆಲ್ಲರೂ ಕೂಡ ಮತ ಹಾಕೋದ್ರ ಮೂಲಕ ದೇಶವನ್ನ ಉಳಿಸ್ಬೇಕು ಅಂತೇಳಿ ತಮ್ಮೆಲ್ಲರೂ ಕೂಡ ನಾನು ಈ ದಿನ ಕೈ ಮುಗಿದು ಪ್ರಾರ್ಥನೆ ಮಾಡ್ತಾ ಇದ್ದೀನಿ. ತಾವೆಲ್ಲರೂ ಕೂಡ ಕಾಂಗ್ರೆಸ್ ಪಕ್ಷಕ್ಕೆ ಮತ ಹಾಕಿ ದೇಶವನ್ನ ಉಳಿಸಿ ಅಂತೇಳಿ ತಮ್ಮೆಲ್ಲರೂ ಕೂಡ ಈ ಮೂಲಕ ನಾನು ಮನವಿ ಮಾಡ್ತಾ ಇದ್ದೀನಿ ಬಂಧುಗಳೇ. ವ್ಯಾಪಾರ ಮಾಡ್ಕೊಂಡಿರೋದಕ್ಕೆ ಒಳ್ಳೇದು. ಹಂಗಾಗಿ ಅಂತ ವ್ಯಕ್ತಿಗಳನ್ನ ಸೋಲಿಸಬೇಕು, ಬಿಸ್ನೆಸ್ ಮಾಡ್ಕೊಂಡು ಹೋಗ್ಲಿ. ರಕ್ಷಾರಾಮಯ್ಯ ಅಂತ ಯುವಕರು ಈ ಅಧಿಕಾರಕ್ಕೆ ಬರಬೇಕು ಅಂತೇಳಿ ನಾವು ಆಮ್ ಆದ್ಮಿ ಪಕ್ಷ ಅರವಿಂದ್ ಕೇಜ್ರಿವಾಲ್ ಅವರ ಏನು ನಿರ್ದೇಶನದಂತೆ ಇಡೀ ದೇಶದಲ್ಲಿ ನಾವು ಈ ಇಂಡಿಯಾ ಒಕ್ಕೂಟಕ್ಕೆ ಅಲಯನ್ಸ್ಗೆ ನಾವು ಬೆಂಬಲವನ್ನು ಕೊಡ್ತಾ ಇದ್ದೀವಿ. ನೋಡಿ, ನಾನು ಇದನ್ನು ಮೊದಲು ಹೇಳಬೇಕು ಅಂತಿದ್ದೆ, ಕೊನೆಯಲ್ಲಿ ಹೇಳೋಣ ಅಂತೇಳಿ ತಮ್ಮ ಗಮನಕ್ಕೆ ತರ್ತಾ ಇದ್ದೀನಿ. ಇವತ್ತು ಏನೂ ತಪ್ಪು ಮಾಡಿದೆ, ಏನೂ ಸಾಕ್ಷ್ಯಾಧಾರಗಳಿಲ್ಲದೆ ಯಾರೋ ಒಬ್ಬ ಏನು ಆರೋಪಿ ಸಾಕ್ಷಿಯಾಗಿ ಅವ್ರಿಗೆ ಮಾರ್ಪಾಡಾಗಿದ್ದಕ್ಕೆ ಒಬ್ಬ ಆರೋಪಿನ ಮಾರ್ಪಾಡು ಮಾಡ್ಕೊಂಡಿದ್ದು ಅವರು ಹೇಳಿಕೆ ಕೊಟ್ಟರು ಅಂತ ಹೇಳ್ಬಿಟ್ಟು ಇವತ್ತು ಇಡೀ ದೇಶ ಇತಿಹಾಸದಲ್ಲಿ ಒಬ್ಬ ಅಧಿಕಾರದಲ್ಲಿರುವಂಥ ಮುಖ್ಯಮಂತ್ರಿಯನ್ನ ಒಂದು ಇಡಿ ಅನ್ನೋಂಥದನ್ನ ಬಿಟ್ಟು ಇವತ್ತು ಅರೆಸ್ಟ್ ಮಾಡಿ ಜೈಲಿಗೆ ಹಾಕಿದ್ದಾರೆ ಅಂತಂದ್ರೆ ನೀವು ಯೋಚನೆ ಮಾಡಿ, ದೇಶದಲ್ಲಿ ಪ್ರಜಾಪ್ರಭುತ್ವ ಇದೆಯಾ, ಸಂವಿಧಾನ ಇದೆಯಾ ಅಂತ. ಮತ್ತೆ ಛತ್ತೀಸ್ಗಢದ CM ಹೇಮಂತ್ ಸೊರೇನ್ ಅವರು ಅವ್ರನ್ನೂ ಕೂಡ ಅವ್ರನ್ನೂ ಕೂಡ ಇದೇ ರೀತಿ ಅವ್ರ ಜೊತೆಗೆ ಹೋಗ್ಬಿಟ್ರೆ, BJP ಪಕ್ಷದವರು ಹೇಳಿದಂತೆ ಕೇಳಿದ್ರೆ ಅವ್ರ ಜೊತೆಗೆ ಹೋಗ್ಬಿಟ್ರೆ ಎಲ್ಲ ಕ್ರಿಮಿನಲ್ಗಳಿಂದ ಹೊರಗಡೆಗೆ ಅವರು ಸತ್ಯ ಹರಿಶ್ಚಂದ್ರ ಸಾಚ ಆಗ್ಬಿಡ್ತಾರೆ. ನಿಮ್ಗೆ ಏನು ಕೋಟಿ ನೀವು ಲೂಟಿ ಮಾಡಿರಿ ಅದನ್ನೆಲ್ಲ ಮಾಫಿ. BJP ಪಕ್ಷಕ್ಕೆ ಹೋಗ್ಬಿಟ್ರೆ ಎಲ್ಲ ಮಾಫಿ, ಏನೇ ತಪ್ಪು ಮಾಡಿದ್ರು ಕೂಡ. ಇವ್ರು ಹೋಗಲ್ಲ ಅಂತಂದ್ರೆ ಯಾರು ಹೋಗಲ್ಲ ಅಂದ್ರೆ, ಈಗ ಹೇಮಂತ್ ಸೊರೇನ್ ಅವರು ಮುಖ್ಯಮಂತ್ರಿಗಳಾಗಿದ್ದಂಥವ್ರು, ಅವರು BJPಗೆ ಸಪೋರ್ಟ್ ಮಾಡಲ್ಲ ಅಂದಿದ್ದಕ್ಕೆ ಅವ್ರನ್ನ ತೊಗೊಂಡೋಗಿ ಯಾವುದೋ ಸುಳ್ಳು ಆರೋಪಗಳು ಮಾಡಿ ಜೈಲಲ್ಲಿ ಇಟ್ಟಿದ್ದಾರೆ. ಇವತ್ತು ಅರವಿಂದ್ ಕೇಜ್ರಿವಾಲ್ ಅವರು ಆ ಕಾಯ್ದೆನೇ ಇಲ್ಲ, ಮಾಡೋದಕ್ಕೆ ಅಂತೇಳಿ ಟ್ರಯಲ್ ಮಾಡಿದ್ದು ಸಕ್ಸಸ್ ಆಗುತ್ತೋ ಇಲ್ವೋ ಅಂತ ನೋಡಿತ್ತು. ಅದರಲ್ಲೇ ಏನೇನೋ ನಡೆದಿದೆ ಅಂತೇಳಿ ಯಾರೋ ಏನೂ ಸಾಕ್ಷ್ಯಗಳಿಲ್ಲ. ಅರವಿಂದ್ ಕೇಜ್ರಿವಾಲ್ ಅವ್ರ ಮನೇಲಿ ದುಡ್ಡು ಸಿಕ್ಕಿಲ್ಲ, ಅಥವಾ ಏನೋ ದಾಖಲೆಗಳು ಸಿಕ್ಕಿಲ್ಲ, ಏನೇನೂ ಸಿಕ್ಕಿಲ್ಲ. ಆದರೂ ಕೂಡ ಯಾರೋ ಆರೋಪಿ ಸರ್ಕಾರಿ ಸಾಕ್ಷಿಯಾಗಿ ಬಂದಿದ್ದಾರೆ ಅಂತೇಳಿ ಅವ್ರ ಮಾತು ಕೇಳಿ ಈಗ ಇವ್ರನ್ನ ಅರೆಸ್ಟ್ ಮಾಡಿ ಜೈಲಿಗಟ್ಟಿದ್ದಾರೆ. ಅದೇ ಈಗ ನರೇಂದ್ರ ಮೋದಿ ಇಷ್ಟು ಕೋಟಿ ದುಡ್ಡು ಇಸ್ಕೊಂಡಿದ್ರೆ ಅವ್ರು ಅರೆಸ್ಟ್ ಮಾಡ್ತಾರಾ? ಅಮಿತ್ ಶಾ ಇಷ್ಟು ಕೋಟಿ ದುಡ್ಡು ಇಸ್ಕೊಂಡಿದ್ರೆ ಅರೆಸ್ಟ್ ಮಾಡ್ತಾರಾ? ಅಥವಾ ಯಾರೋ BJP ಅವರು ಇಷ್ಟು ಕೋಟಿ ದುಡ್ಡು ಇಸ್ಕೊಂಡಿದ್ರೆ ಅರೆಸ್ಟ್ ಮಾಡ್ತಾರಾ? ಒಂದು ಮಾತು ಕೇಳಿ ಇವತ್ತು ಅರೆಸ್ಟ್ ಮಾಡಿ, ಅದು ಚುನಾವಣಾ ಸಂದರ್ಭದಲ್ಲಿ ಇಡೀ ದೇಶ ಪ್ರಜಾಪ್ರಭುತ್ವದ ಹಬ್ಬ ಮಾಡ್ತಾ ಇದೆ. ಮತದಾನ ಅಂದರೆ ಪ್ರಜಾಪ್ರಭುತ್ವದ ಹಬ್ಬ ಅಂತೇಳಿ ಸಂವಿಧಾನದಲ್ಲೇ ಹೇಳಿದ್ದಾರೆ. ಎಲ್ಲರೂ ಕೂಡ ಹಬ್ಬದ ರೀತಿಯಲ್ಲಿ ಹೋಗಿ ಮತದಾನ ಮಾಡಬೇಕು ಅಂತ ಹೇಳಿದ್ದಾರೆ. ಇವರು ಮಾತ್ರ ಆಡಳಿತದಲ್ಲಿರುವಂಥ ಮುಖ್ಯಮಂತ್ರಿಯನ್ನು ತಗೊಂಡೋಗಿ ಜೈಲಲ್ಲಿಟ್ಟು ಇವರು ಸರ್ವಾಧಿಕಾರಿ ಚುನಾವಣೆ ಮಾಡ್ತಾರೆ. ನಿಮಗೆ ತಾಕತ್ತಿದ್ರೆ ನಾವು ಹೇಳ್ತಾ ಇದ್ದೀವಿ, ಅರವಿಂದ್ ಕೇಜ್ರಿವಾಲ್ನ ಹೊರಗಡೆ ಬಿಟ್ಟು ನೀವು ಚುನಾವಣೆ ಎದುರಿಸಿ, ಹೇಮಂತ್ ಸೊರೇನ್ ಅವ್ರನ್ನ ಹೊರಗಡೆ ಬಿಟ್ಟು ನೀವು ಚುನಾವಣೆ ಎದುರಿಸಿ, ಆವಾಗ ಮನೀಶ್ ಸಿಸೋಡಿ ಅವ್ರನ್ನ ಹೊರಗಡೆ ಬಿಟ್ಟು ನೀವು ಚುನಾವಣೆ ಎದುರಿಸಿ. ದೆಹಲಿ ಒಳಗಡೆ ಶಿಕ್ಷಣದಲ್ಲಿ ಕ್ರಾಂತಿನೇ ಮಾಡಿದ್ದಾರೆ. ಅಂಬೇಡ್ಕರ್ ಅವರ ತತ್ವದಡಿಯಲ್ಲಿ ಸರ್ವರಿಗೂ ಸಮಪಾಲು, ಸರ್ವರಿಗೂ ಸಮಬಾಳು ಅಂತೇಳಿ, ಮೊದಲು ಆರೋಗ್ಯ, ಮೊದಲು ಶಿಕ್ಷಣ ಅಂತೇಳಿ ಉಚಿತವಾದಂಥ ಆರೋಗ್ಯ ಕೇಂದ್ರವನ್ನು ದೆಹಲಿ ಸರ್ಕಾರದಲ್ಲಿ ಮಾಡಿದ್ದಾರೆ. ಉಚಿತವಾದ ಶಿಕ್ಷಣವನ್ನು ಕೊಡ್ತಾ ಇದ್ದಾರೆ.